ಹೋಗೋದಲ್ಲ ಒಂದಿನ, ಎಷ್ಟು ದಿನ ಅಂತ ಇರೋದಲ್ಲ ಇಲ್ಲಿ. ಒಂದಿನ ನಮ್ಮನ್ನು ಯಾರೇ ಇಟ್ಕೊಳ್ಳಲ್ಲ. ಭಾಳ ಲಕ್ಷ ರೂಪಾಯಿ ಎಲ್ಲ ಕೋಟಿಗಟ್ಟಲೆ ಕಟ್ಟಿಸಿರುವಂಥ ಮನೆ ಇತ್ತು ಅಂದರೂ ಕೂಡ ನಮ್ಮ ಅಪ್ಪ ಕೋಟಿಗಟ್ಟಲೆ ಮನೆ ಕಡಿಸ್ಯಾನ್ರಿ, ನಮ್ಮ ಅಪ್ಪನ ಮನ್ಯಾಗ ಹೋಗಿತೀನಿ ಅಂದ್ರೆ ಯಾರು ಹೋಗೋದಾರಂದ್ರೆ ಯಾರನ್ನೂ ಇಟ್ಕೊಳಕ್ಕಾಗಂಗಿಲ್ಲ. ಎಲ್ಲರೂ ಒಂದಿನ ಹೋಗೋದೈತೆ ಅಂತ. ಅದಕ್ಕೆ ಇಲ್ಲಿ ಮನೆಗೆ ತೊಲಿ ಜಂತಿಗಳದಾವು. ನಮ್ಮ ಮನೆಗೆ ಇಲ್ಲಿ ಇರ್ತಕ್ಕಂಥ ಮನೆಗೆ ಅಲ್ಲಿ ತೊಲಿನೇ ಇಲ್ಲ, ಜಂತಿನೇ ಇಲ್ಲ. ಜಂತಿ ಇಲ್ಲದ ಮನೆ, ಚಿಂತಿಲ್ಲದ ಕುಂದ್ರುವ ಮನೆ. ಅಲ್ಲಿ ಹೋಗಿಂದ ಚಿಂತೆ. ನೀವು ಅನ್ನಂಗಿಲ್ಲ, ಯಪ್ಪ ನಾ ಸತ್ರ ಆರಾಮಿರ್ತೀನಿ ಅಂತೀರಿಲ್ಲ. ನಾ ಸತ್ರ ಆರಾಮಿರ್ತೀನಿ ಮರ, ಯಪ್ಪ ಸಾಕಾಗೈತಿದು ಅಂತ ತಿಳ್ಕೊಂಡು ಅಂತಿರ್ತಾರೆ ಅಷ್ಟ. ಅನ್ನಂಗಿಲ್ಲೇನು? ಎಷ್ಟೋ ಮಂದಿ ಅಂದಿರ್ತಾರೆ ಮನೆಯಾಗ ಜಗಳ ಆದಾಗ, ಗಂಡ ಸ್ವಲ್ಪ ಹೆಚ್ಚು ಕಡಿಮೆ ಜಗಳ ಮಾಡಿದಾಗ, ಅತ್ತಿ ಸೊಸೆ ಜಗಳ ಆಡಿದಂಗೆ ನಾ ಇರಬಾರ್ದು, ಸಾಯ್ಬೇಕು, ಯಪ್ಪ ನನಗೆ ಕರ್ಕೊಂಬಿಡು ಸಾಯ್ಬೇಕು ನಾನು ಅಂತ ತಿಳ್ಕೊಂಡು ಅಂತೀರಿ. ನೀವು ಹಂಗತಿ ಅಂದಾಗ ಪಟಕ್ಕನ ಪರಮಾತ್ಮ ಬರ್ಬೇಕು, ಬಾರವ ಹೋಗೋಣ ಅಂತೇಳಿ ಅವ ಅನ್ಬೇಕು. ಬಾರವ ಮತ್ತೆ ಸಾಯ್ತೀನಿ ಅಂತ ತಿಳ್ಕೊಂಡು ಅಂತಿದ್ದಿ, ಹೋಗ್ಬಿಡಂಬ ಅಂತ ತಿಳ್ಕೊಂಡು ಅನ್ಬೇಕು. ಹೊಕ್ಕಿರನು ಒಬ್ರ ಚಲೋ ಹೇಳ್ತೀವಿ ಬಿಡಪ್ಪ. ಜೀವಿತ್ತಂದ್ರೆ ಯಾರು ಹೋಗೋಕೆ ತಯಾರಿಲ್ಲ. ಹೆಂಗೆ ಮಾಸ್ಗಿ ಒಳಗೆ ಮಲ್ಕೊಂಡಲ್ಲೇ ಮಲ್ಕೊಂಡು ಮಲಮೂತ್ರ ಮಾಡಿದರೂ ಕೂಡ ಏನಂತಾನ ಮನುಷ್ಯ ಇನ್ನೂ ಇರ್ಬೇಕಂತಾನ, ಇನ್ನೂ ಇರಬೇಕಂತಾನ. ಎಷ್ಟೊಂದು ವಿಚಿತ್ರಲ್ಲ. ಅದಕ್ಕೆ ಮನೆ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಿನಗೂ ಒಲಿಸ್ಯಾರೋ 3 ಮೊಳದ ಜೋಳಿಗೆ ನಿನ್ನ ಹಿಟ್ಟು ಬಂದು ಉಣ್ತಾರೋ ಏನ್ರಿ? ಹಿಟ್ಟು ಬಂದು ಉಂಡ್ರ ಮೇಲೆ ಉಣ್ತಾರಲ್ಲ ಏನ್ರಿ ಏನು ಉಣ್ತಾರ? ಏನು ಉಣಂಗಿಲ್ಲ ನೀವು? ಹೋಳಿಗೆ, ಅವನ ಹೆಸರಿನ ಮೇಲೆ ಹೋಳಿಗೆ ಉಣ್ತಿರಿಲ್ಲ. ಮನೆ ಕಟ್ಟಿಸಿದೆ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲ. ಭಾಳ ಚೆನ್ನಾಗಿ ಮನೆ ಕಟ್ಟಿಸಿದಂತ, ದೊಡ್ಡ ಸಾಹುಕಾರ ಮನೆ ಕಟ್ಟಿಸಿದ, ಚಂದ ಮನೆ ಕಟ್ಟಿಸಿದ. ಅವ್ರನ್ನ ಬೀಗ್ರನ್ನ ಬಿಜ್ರನ್ನ ಸ್ವಾಮಿಗಳ್ನ ಎಲ್ಲರನ್ನ ಕರೆಸಿ ಎಲ್ಲರೂ ಪಾದ ಪೂಜೆ ಮಾಡ್ಕೊಂಡು ಏನು ಮಾಡಿದ್ರು ಭರ್ಜರಿ. ಎಲ್ಲರೂ ಬಂದವ್ರು ಏನಂದ್ರೆ ಏನು ಚಲೋ ಮನೆ ಕಟ್ಟಿಸಿರಿ ಅಂತ ತಿಳ್ಕೊಂಡು ಎಲ್ಲರೂ ಅಂದ್ರಂತ. 4 ಗಂಟೆ ಆತಂತ. 4 ಗಂಟೆ ಆಗೋದ್ರಾಗ ಯಾರೋ ಒಬ್ಬರು ಸತ್ಪುರುಷರು ಬಂದ್ರಂತ. ಒಬ್ಬರು ಸಾಧುಗಳು ಹಿಂಗೆ ದಾರಿ ಹಿಡ್ಕೊಂಡು ಹೊಂಟಿದ್ರು. ಓಹೋ ಯಾರೋ ಸ್ವಾಮಿಗಳು ಸಾಧುಗಳು ಹೊಂಟಾರ, ಅವ್ರನ್ನ ಪಾದ ಒಂದಿಷ್ಟು ನಮ್ಮ ಮನೆಯಾಗ ಹಾಕಿಸ್ಬೇಕಂತ ತಿಳ್ಕೊಂಡು, ಅಪ್ಪವ್ರ ಹಂಗೆ ಹೋಗ್ಬೇಡ್ರಿ, ಇವತ್ತು ನಮ್ಮ ಮನೆ ಓಪನಿಂಗ್ ಆಗ್ಯದ, ಗೃಹ ಪ್ರವೇಶ ಆಗ್ಯದ, ಮನೆ ಶಾಂತಿ ಮಾಡಿಸೀನಿ, ಹಂಗೆ ಹೋಗೋಕೆ ಹೋಗ್ಬೇಡ್ರಿ, ಒಂದಿಷ್ಟು ನಮ್ಮ ಮನೆಯಾಗ ಒಂದಿಷ್ಟು ಪಾದ ಹಾಕಿ ಹೋಗ್ರಿ ಅಂತ ತಿಳ್ಕೊಂಡ ಬಳಿಕ ಆಯ್ತು ನಡಿಯಪ್ಪ ಅಂತ ತಿಳ್ಕೊಂಡು ಅವ್ರು ಒಳಗಡೆ ಹೋದರು. ಮನೆಯೆಲ್ಲ ತೋರಿಸಿದ್ರು. ತೋರ್ಸೋ ಮುಂದೆ ಹೇಳ್ತಿರ್ತೀರಿ ನೀವು ಏನಂತ, ಅಪ್ಪರ ಕಿಡಿಕ್ ಸರಿ ಐತಿಲ್ರಿ, ಜಗಲಿ ಸರಿ ಐತಿಲ್ರಿ ಅನ್ನಂಗಿಲ್ಲ, ಬಾಗಿಲು ಸರಿ ಐತಿಲ್ರಿ ಅಂತ ತಿಳ್ಕೊಂಡು ಮನೆ ಓಪನಿಂಗ್ ಆಗೈತೆ ಎಲ್ಲ ಕೇಳಕತ್ತೀರಿ, ಸರಿ ಐತಿಲ್ಲ ಕಿತ್ತಿಡ್ರ ನಂದು ಸರಿ ಇಲ್ಲ ಅಂದ್ರೆ ಕಿತ್ತಿಡಕ್ಕೆ ಬರ್ತೈತೇನು? ಬರೋಂಗಿಲ್ಲ. ಎಲ್ಲ ಮನೆ ಓಪನಿಂಗ್ ಆಗೈತಿ. ಎಲ್ಲ ನೋಡ್ಕೊಂಡು ತೋರಿಸ್ಕೊಂತ ಬಂದ ಸಾವ್ಕಾರ ಬಂದು ಕುತ್ಕೊಂಡ್ರಂತ. ಕೇಳಿದಂತ, ಹೆಂಗೈತೆ ರೀ ಮನೆ? ನೀ ಕೇಳಬೇಡದನಂದ್ರೆ ಅವ್ರು ಏನಂದ್ರೆ, ನೀ ಕೇಳಕ್ಕೆ ಹೋಗ್ಬೇಡ, ಈ ಮನೆ ಒಳಗೆ 2 ಪ್ರಬಲವಾದ ದೋಷಗಳದಾವ ಅಂತ ತಿಳ್ಕೊಂಡಂದ್ರೆ ಅವರು. 2 ದೋಷದ ಒಂದು ಬಳಿಕ ಅವ ಅಂದ, ಮನೆ ಕಟ್ಟಿಸಿದೆವ ಅಲ್ರಿ, ಇಲ್ಲಿ ತನಕ ಬಂದವ್ರು ಎಲ್ಲರೂ ಸ್ವಾಮಿಗಳು ಎಲ್ಲರೂ ಬಂದವ್ರು ಏನು ಮನೆ ಕಟ್ಟಿಸಿದೆ ಅಂತ ತಿಳ್ಕೊಂಡು ಆರಾಮ್ ಶಿಸ್ತು ಊಟ ಮಾಡಿ ಹೋಗ್ಯಾರ. ನೀವು ಈ ಮನ್ಯಾಗ ಏನು ದೋಷ ಐತೆ ಅಂತ ತಿಳ್ಕೊಂಡು, ಏನು ಬಾಗಲ ಕಿತ್ತಿಡ್ಬೇಕನ್ರಿ ಅಂದ. ಏನು ಕಿಟಕಿ ಕಿತ್ತಿಡ್ಬೇಕು, ಬಾಗಲ ಕಿತ್ತಿಡ್ಬೇಕು ಅಂತ ತಿಳ್ಕೊಂಡೊಂದು ಬಳಿಕ ನೀವೆಲ್ಲ ಮನೆ ನೋಡೋಕೆ ಹೋಗಿರಲ್ಲ, ಮನೆ ನೋಡೋಕೆ ಹೋಗಂಗಿಲ್ಲ, ಸುಮ್ಮನೆ ಊಟ ಮಾಡಿ ಬರ್ಬೇಕು ನೀವು. ನೀ ಬಾಗಿಲು ಅಲ್ಲಿ ಇರ್ಬೇಕಾಗಿತ್ತು, ಆ ಬಾಗಿಲು ಇಲ್ಲಿ ಇರಬೇಕಾಗಿತ್ತು, ಈ ಕಿಟಕಿ ಅಲ್ಲಿ ಇರಬೇಕಾಗಿತ್ತು ಅಂತ ತಿಳ್ಕೊಂಡು ಒಟ್ಟು ಅನ್ನಕ್ಕೆ ಹೋಗ್ಬೇಡ್ರಿ. ಪಾಪ ಅವು ಲಕ್ಷಗಟ್ಲೆ ಏನೇನ ಸಾಲ ಸೂಲ ಮಾಡಿ ಬ್ಯಾಂಕ್ಲ ಲೋನ್ ಮಾಡಿ ಕಡಿಸಿದ ಬಳಿಕ ನೀವು ಅವ್ರ ತಲೆಗೆ ಒಂದು ಹುಳ ಬಿಟ್ಬಿಡ್ತೀವಿ, ಇದು ಹಿಂಗೆ ಇರಬಾರ್ದಾಗಿತ್ತಂತ. ಹಿಂಗಂದ್ರೆ ಮುಗಿದೋತ. ಹಂಗಂದ ಬಳಿಕ ಅವು ಪಾಪ ಲಕ್ಷಗಟ್ಲೆ ಸಾಲ ಮಾಡಿ ಅದಕ್ಕೆ ನಾ ಸಾಲದಾಗ ಕೊಳಕೈತೀನಿ ರೀ ಅಂತ ನಾವು ಮತ್ತೆ. ಅದಕ್ಕೆ ಏನು ಹೇಳಕ್ಕೆ ಹೋಗ್ಬೇಡ್ರಿ, ಚಲೋ ಆಗೈತೆ, ಅದು ಹೆಂಗಾರ ಇರಲಿ, ಬಾಗಿಲು ಎತ್ತಮರಗಾರ ಯಾಕೆ ಇರಲಿ, ಅದು ದಕ್ಷಿಣ ದಿಕ್ಕಿಗಿರಲಿ ಇರಲಿ, ಪಶ್ಚಿಮಕ್ಕರ ಇರಲಿ, ಅದು ಹೆಂಗಾರ ಇರಲಿ, ಅದು ಒಟ್ಟು ಸುಮ್ಮನೆ ಏನಂತ ತಿಳ್ಕೊಂಡ್ರೆ ನೀವು ಚಲೋ ಆಗೈತೆ ಮನೆ ಅಂತ ತಿಳ್ಕೊಂಡು ಸುಮ್ಮನೆ ಹಂದು ಬರ್ಬೇಕಷ್ಟೆ. ಹಂಗೆ ಸಾಧುಗಳು ಏನಂತ ತಿಳ್ಕೊಂಡ್ರಂತ, ಈ ಮನೆ ಒಳಗೆ 2 ಪ್ರಬಲವಾದ ದೋಷಗಳದ ಒಂದು ಬಳಿಕ ಅವು ಗಾಬರಿ ಆಯ್ತು. ಏನದವು ರೀ ಪರ, ಏನು ಬಾಗಲ ಕಿತ್ತಿಡ್ಬೇಕಾ ಏನಂತ ತಿಳ್ಕೊಂಡ ಬಳಿಕ ಅವಾಗ ನೀ ಕೇಳಾಕ ಹೋಗ್ಬೇಡ ಅಂದ್ರೆ ಅವ್ರು. ನೀ ಕೇಳಕ್ಕೆ ಹೋಗ್ಬೇಡ, ನಾ ಹೇಳಂಗಿಲ್ಲ ಅಂದ್ರೆ ಅವರು. ಅಪ್ಪರ ಹಂಗೆ ಮಾಡಬೇಡ್ರಿ, ಹೇಳ್ರಿ ಅಂತ ತಿಳ್ಕೊಂಡ. ನೀ ಕೇಳಬೇಡ ಅಂತ ತಿಳ್ಕೊಂಡು ಮತ್ತಿಟ್ಟು ಅವನಿಗೆ ಗಾಬರಿ ಆಯ್ತು ಮನಸ್ಸಿನಾಗ, ಏನೋ ಇರ್ಬೇಕು ಮನೆಯಾಗ ಅಂತ ತಿಳ್ಕೊಂಡೊಂದು ಬಳಿಕ ನೀ ಕೇಳಕ್ಕೆ ಹೋಗ್ಬೇಡಪ್ಪ ಅಂತ ತಿಳ್ಕೊಂಡೊಂದು ಬಳಿಕ ಹೇಳ್ರಿ ಅಪ್ಪರ ಹೇಳ್ರಿ ಅಂತ ತಿಳ್ಕೊಂಡೊಂದು ಬಳಿಕ ಅವಾಗ ಹೇಳಕತ್ತಿದ, ನೋಡ್ತಮ್ಮ ಈ ಮನೆ ಕಟ್ಟಿಸಿದ್ಯಾವ ಒಂದಿನ ಸಾಯ್ತಾನ. ಇದು ಒಂದೇ ದೋಷ. ಈ ಮನೆಯನ್ನು ಕಟ್ಟಿಸ್ಯಾನಲ್ಲ, ಈ ಕಟ್ಟಿಸಿರ್ತಕ್ಕಂಥ ಒಂದು ಮನೆ ಕಟ್ಟಿಸಿದ್ಯಾವ ಒಂದಿನ ಸಾಯ್ತಾನ. ಇದು 1ನೇ ದೋಷ. 2ನೇ ದೋಷ ಏನು ಅಂತ ತಿಳ್ಕೊಂಡ್ರೆ, ಈ ಕಟ್ಟಿದ ಮನೆ ಒಮ್ಮೆ ಬೀಳುವುದು.
ಒಂದಿನ ಬೀಳ್ತೈತಿ. ಇದು ಎರಡನೇ ದೋಷ. ಕಟ್ಟಿದ ಮನೆ ಒಮ್ಮೆ ಬೀಳುವುದು, ಕಟ್ಟಿಸಿರ್ತಕ್ಕಂಥ ಒಂದು ದಿನ ಸಾಯ್ತಾನೆ. ಹೌದಲ್ರಿ? ಸಾವು ಎಲ್ಲರಿಗೆ ಬರ್ತದೆ, ಒಂದಿಲ್ಲ ಒಂದು ದಿನ. ಅದಕ್ಕೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲದನ್ನಕ್ಕ ಅಂತ ಕರೀತಾರೆ. ಆಯುಷ್ಯ ನಮಗೆ ಮುಗೀತಿ ಅಂದು ಒಂದು ಕ್ಷಣದಾಗ ನಾವು ಮುಗ್ದ ಹೋತಂತ ತಿಳ್ಕೊರಿ. ಆರಾಮಾಗಿದ್ದೀನಿ ರೀ, ನಿನ್ನೆಲ್ಲ ಮಾತಾಡೇನ್ರಿ, ನಾನು ಸಾಯಂಕಾಲವರೆಗೆ ಮಾತಾಡೇನ್ರಿ, ನಾನು ಆರಾಮಾಗಿದ್ದೀನಿ ರೀ ಅಂತ ತಿಳ್ಕೊಂಡು ಅಂತಿರ್ತೀವಿ. ನನ್ನ ಜೊತೆಗೆ ಮಾತಾಡೇನ್ರಿ, ಬೆಳಕರದ್ರಾಗ ಏನಾಗೇನ್ರಿ, ಏನಾಗ್ಯಾನ, ಗಪ್ಪ ಆಗ್ಯಾನ. ಹೌದಲ್ಲ? ಎಷ್ಟು ವಿಚಿತ್ರಲ್ಲ, ಮಾತಾಡಿಬಿಡ್ತಾ ಇದ್ರಿ ಈ ಕಡೆ. ಎಷ್ಟು ವಿಚಿತ್ರ. ನಾವು ನೀವೆಲ್ಲ ಏನಂತೀವಿ, ಮಾತಾಡ್ತಿದ್ದ ನಮ್ಮ ಜೊತೆಗೆ ಮಾತಾಡೇನ್ರಿ, ಇಷ್ಟೊತ್ತೆಲ್ಲ ಮಾತಾಡೇನ ಅಂತ ತಿಳ್ಕೊಂಡು ಅಂತೀವಿ. ಆದರೂ ಕೂಡ ಏನಂತಾರ್ವಿ, ಬೆಳಕರದೊಳಗೆ ಮಾತಾಡಂಗಿಲ್ಲ, ಗಪ್ಪ ಏನಂದ್ರೆ ಏನು ಅರ್ಥ, ಸತ್ತು ಹೋಗ್ಯಾನ, ಜೀವ ಇಲ್ಲ. ಅವಾಗೇನಂತೀರಿ ಅವಾಗೇನಂತೀರಿ, ನಿಮ್ಮ ಮನೆ ಆತಲೆ ಜೀವಿದ್ದಾಗ ಭಾಳ ಪ್ರೇಮ, ಇದ್ರ ಮೇಲೆ, ಈ ದೇಹದ ಮೇಲೆ ಭಾಳ ಪ್ರೇಮ. ಯಾರೇ ಆಗಲಿ ಇದ್ರ ಮೇಲೆ ಜೀವಿತ್ತಪ್ಪ ಅಂತ ತಿಳ್ಕೊಂಡ್ರೆ ಮೋಹಿತರಾಗ್ತಾರ, ಪ್ರೇಮಿಸ್ತಾರ, ಪ್ರೀತಿ ಮಾಡ್ತಾರ. ಇದಕ್ಕೆ ಜೀವಿಲ್ಲ ಅಂತ ತಿಳ್ಕೊಂಡ್ರೆ ಇದನ್ನೇನಂತ ತಿಳ್ಕೊತಾರೆ, ಏನಂತ ತಿಳ್ಕೊತಾರೆ ಹೇಳ್ರಿ, ಇದು ಒಂದು ಹೆಣ ಅಂತ ಕರೀತಾರೆ. ಹೌದಲ್ಲ? ಇದಕ್ಕೊಂದು ಹೆಣ ಅಂತ ಕರೀತಾರ. ಜೀವ ಇದ್ದಾಗ ಮಾತ್ರ ಇದಕ್ಕೆ ಹೆಸರು ಕರೀತಾರ. ಜೀವಿಲ್ಲ ಅಂತ ತಿಳ್ಕೊಂಡ್ರೆ ಏನಂತಾರ, ಇದು ಯಪ್ಪ ಹೆಣ ಅಂತಾರೆ. ಮಾಡಿಕೊಂಡಿರುವಂಥ ಹೆಂಡತಿ ಕೂಡ ಮುಟ್ಟಂಗಿಲ್ಲ, ಮಕ್ಕಳು ಮುಟ್ಟಂಗಿಲ್ಲ, ಅಡದ ತಾಯಿ ಕೂಡ ಮುಟ್ಟಂಗಿಲ್ಲ, ಯವ್ವ ಹೆಣ ಅದಂತ ತಿಳ್ಕೊಂಡಂತಾರೆ. ಅದಕ್ಕೆ ಏನಂತ ತಿಳ್ಕೊಂಡ್ರೆ, ಕಟ್ಟಿದ ಮನೆ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಿನಗೂ ಒಲಿಸ್ಯಾರೋ 3 ಮೊಳದ ಜೋಳಿಗೆ, ನಿನ್ನ ಹಿಟ್ಟು ಬಂದು ಉಣ್ತಾರೋ ಹೋಳಿಗೆ. ಮನೆ ಕಟ್ಟಿಸ್ಯಾನ, ಭಾಳ ಚೆಂದಾಗಿ ಮನೆ ಕಟ್ಟಿಸಿದಂತ. ಕಟ್ಟಿಸಿದ ಬಳಿಕ ಒಂದಿನ ಹೋಗೋದೈತಿ. ಹೋಗಬೇಕಾದ್ರೆ ನೋಡ್ಬೇಕವ, ಆ ಮಂಟಪ ರೆಡಿ ಮಾಡಿರ್ತಾರೆ, ನೋಡ್ಬೇಕು. ಮಂಟಪದಾಗ ಕುಂದಿರ್ಸಿರ್ತಾರೆ, ಕುಂತಿರ್ತಾನೆ, ಎಲ್ಲ ಕಟ್ಟಿರ್ತಾರೆ. ಕಟ್ಟಿ ಮುಂದೊಂದು 3 ಬಾರಿಸ್ತಿರ್ತಾರೆ, ನೋಡ್ಬೇಕು ಅವ್ರು. ಈ ನಮ್ಮ ಕಡೆ ಬಾರಿಸಂಗಿಲ್ಲ ರೀ. ಆ ಕಡೆ ಗದಗ, ರೋಣ ತಾಲೂಕು, ಆಮೇಲೆ ಗದಗ ಡಿಸ್ಟಿಕ್ನಾಗ, ಬೆಳಗಾವಿ ಡಿಸ್ಟಿಕ್ನಾಗ ಹೋದ್ರೆ ಎಣದ ಮುಂದೆ ಒಂದು 3 ಬಾರಿಸ್ತಿರ್ತಾರೆ ರೀ. 3 ಬಾರಿಸ್ತಿರ್ತಾರೆ ಅವರು. ಯಾರು ಅಂತ ತಿಳ್ಕೊಂಡ್ರೆ ಇಷ್ಟುದ್ದ ಕೊಳೆವು ಇರ್ತೈತಿ ನೋಡ್ರಿ, ಇಷ್ಟುದ್ದ ಕೊಳೆವು ಇರ್ತೈತಿ. ಒಬ್ಬ ಸನಾದಿ ಅವ. ಮತ್ತು ಅವನ ಮುಂದೆ ಒಬ್ಬ ಅಲಿಗೆ ಇರ್ತಾನೆ, ಅಲಿಗೆ ಬಾರಿಸ್ತಿರ್ತಾನೆ. ಕೇಳಿರ್ಬೇಕು ನೀವು. ಅಲಿಗೆ ಏನಂತೈತಿ ಗೊತ್ತೈತೇನು? ಕೇಳಿಲ್ಲ ನೀವು ಸರಿಯಾಗಿ ಕೇಳ್ರಿ. ಯಾವಾಗಾರ ಎಲ್ಲಾರು ಹೋದ್ರೆ ಆ ಕಡೆ ಹೋದ್ರೆ ಕೇಳ್ರಿ, ಏನಂತೈತೆ ಅಲಿಗೆ, ಕಂಟೆ ಕುಂಟೆಪ್ಪ ಕುಣಿಗೆ ಹೊಂಟೆಪ್ಪ, ಕಂಟೆ ಕುಂಟೆಪ್ಪ ಕುಣಿಗೆ ಹೊಂಟೆಪ್ಪ ಅಂತೈತೆ. ಅದು ಟಣ್ ಅಂತ ಹೇಳ್ತೈತೆ. ಅದು ಕಂಟೆ ಕುಂಟೆಪ್ಪ, ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ, ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ ಅಂತೈತೆ. ನಮಗೆ ಅರ್ಥನಾಗಿಲ್ಲ. ಅಲಿಗೆ ಹೇಳ್ತದ ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ ಅಂತೇಳಿ. ಅವ ಏನು ಬಾರಿಸ್ತಿರ್ತಾನಲ್ರಿ, ಇಷ್ಟುದ ಸನಾದೇವ್ ಒಂದು ಇರ್ತಾನೆ, ಅವನ ಮಗ್ಳು ಸನಾದೇವ್ ಇರ್ತಾನೆ, ಒಬ್ಬ ತುತ್ತೂರು ಇಷ್ಟುದ ಇರ್ತೈತೆ ನೋಡ್ರಿ. ಅವ ಸನಾದೇವ್ ಅಂತಾನ. ಏನಂತ ಸನಾದಿ ಬಾರಿಸ್ತಿರ್ತಾನೆ, ಇವತ್ತು ಜೀವನದಾಗ ಏನೂ ಮಾಡಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಊದ್ತಿರ್ತಾನೆ. ಅವ ಹೇಳ್ತಿರ್ತಾನೆ ಹಿಂಗೆ ಸನಾದೇವ. ಅವ ತುತ್ತೂರಿ ನೆಲಕ್ಕೆ ತಡಿತಿರ್ತೈತೆ ನೋಡ್ರಿ. ಅದು ಅವ ನೆಲಕ್ಕೆ ತಡಿತೈತಿಲ್ಲ. ಅವ ಏನಂತಾನ, ನೀ ಹೇಳೋದು ಕರೆ ಹೋಯ್ತು, ನೀ ಹೇಳೋದು ಕರೆ ಹೋಯ್ತು ಅಂತ ತಿಳ್ಕೊಂಡು ಅವ ನೆಲಕ್ಕೂ ಮಟ್ಟ ಹಿಂಗೆ ಮಾಡಿ ಹೇಳ್ತಿರ್ತಾನೆ, ನೀ ಹೇಳೋದು ಕರೆ ಹೋಯ್ತು ಅಂತೇಳಿ. ಇವರು 3 ಬಾರ್ಸೋದು ನೋಡಿದ ಬಳಿಕ ಮತ್ತು ಅವ ಮಂಟಪದಾಗ ಕುಂತವ ಸುಮ್ಮನೆ ಕುಂತಾನೆ ತಿಕ್ಕೊಂಡ್ರೆ, ಅವ ಸುಮ್ಮನೆ ಕುಂತಿಲ್ಲ. ಅವ ಏನು ಮಾಡ್ತಾನೆ, ಇವ್ರು 3 ಹೇಳೋದು ಕರೆ ಹೋಯ್ತು ಅಂತ ತಿಳ್ಕೊಂಡು ಗೋಣ ಹಾಕ್ಯಂತ ಅವ ಸುಡುಗಾಡಿಗೆ ಹೊಂಟಾನ. ಹೌದಲ್ಲ? ಹೋದ ಮನೆ ಕಟ್ಟಿಸಿದಿ ಮಾಳಿಗೆ ನೀನು ಹೋಗೋದು ಬಂತಲ್ಲೋ ನಾಳಿಗೆ ಹೊಂಟಾನ. ಮಣ್ಣಾಗ ಏನಂದ 3 ಮೊಳದ ಜೋಳಿಗೆ ಒಳಗೆ ಇಡ್ತಾರ. ನಮ್ಮನ್ನೇನು ನಮ್ಗೆ ಅಷ್ಟು ಬಟ್ಟೆ ಇಷ್ಟು ಬಟ್ಟೆ ಅಂತ ತಿಳ್ಕೊಂಡು ನಮ್ಮ ಟಿಜುರಿ ತೆಗೆದ್ರೆ 100 ಸೀರೆ ಕೆಳಗೆ ಬೀಳ್ತಾವ, 100 ಬಟ್ಟೆಗಳಿಗೆ ಕೆಳಗೆ ಬೀಳ್ತಾವ. ಆದ್ರೆ ನಿಮ್ಮನ್ನ ಹೋದ ಬಳಿಕ ಆ ಮಣ್ಣೊಳಗೆ ಇಡಬೇಕಾದ್ರೆ 3 ಮೊಳದ ಜೋಳಿಗೆ ಒಳಗನ ಇಡ್ತಾರ. ಯಾರು ಕೂಡ ನಮಗೆ ಮಧ್ಯೆ ಬಟ್ಟೆ ಕಳಿಸಂಗಿಲ್ಲ. ಹೌದ್ರೆ? ಮತ್ತೆ ನೆನಪಿರ್ಲಿ, ಮಣ್ಣಾಗ ಇಡಕತ್ತಿರ್ತಾರೆ, ನೋಡ್ಬೇಕೇವ. ಮಣ್ಣಾಗ ಇಡಕತ್ತಿರ್ತಾನೆ, ಗಂಡ ಸತ್ತಿರ್ತಾನೆ, ಹೆಣ್ಣುಮಗಳು ಅಂತಿರ್ತಾಳೆ, ಬಿಡ್ರು ನಾನು ಆಕಿನ ಬಿಡ್ರು ಅಂತ. ಆಕಿನ 4 ಮಂದಿ ಹಿಡ್ಕೊಂಡಿರ್ತಾರೆ ರೀ. 4 ಮಂದಿ ಹಿಡ್ಕೊಂಡ್ರೆ ಆಕೆ ಅಂತಿರ್ತಾವೆ, ಬಿಡ್ರಿ ದೊಡ್ಡವ ನಾನು ಆಕಿನ ಬಿಡ್ರಿ, ಆಕೆ ಬಿಡ್ರಿ ಅಂತ ತಿಳ್ಕೊಂಡ ಬಳಿಗೆ ಹಿಡ್ಕೊಂಡ್ರೆ ಪಟಕ್ಕನ ಬಿಟ್ಬಿಡ್ಬೇಕು. ಸತ್ತವ್ರ ಜೊತೆಗೆ ಯಾರು ಸಾಯಂಗಿಲ್ಲವ, ನೆನಪಿರ್ಲಿ. ಸುಮ್ಮನೆ ನಾಟಕ ಪ್ರಪಂಚ ಮಾಡ್ತಿರ್ತಾರ, ಮಂದಿ ಹಿಡ್ಕೊಂಡಾರ ಅಂತ ತಿಳ್ಕೊಂಡು ಅಂತಿರ್ತಾಳ, ಬಿಡ್ರಿಯೋ ಅಂತಿರ್ತಾಳ. ಅಷ್ಟ ನಡಿಯೋವಾಗಾರ ಅಂತ ತಿಳ್ಕೊಂಡು ಹೊಕ್ಕಳ ಅಂತಾಳೆ ಆಕಿ. ಅಲ್ಲೇ ದೂರ ನಿಂತು ಹಿಂಗೆ ಮಣ್ಣು ಹಾಕಿ ಬಂದ್ಬಿಡ್ತಾಳೆ ಅಂತ. ಕುಂದ್ರೋದೈತೆ ಮಣ್ಣಾಗಿ ಇಡ್ತಿರ್ತಾರೆ. ಮಣ್ಣಾಗಿ ಇಡುವಂಥ ಸಮಯದೊಳಗೆ ಆ ಕಿವ್ಯಾಗ ಏನದಾವ, ಹೌದಲ್ಲ? ಹೇಳ್ತಾರಿಲ್ರಿ, ನೋಡ್ರಿ ಅದ್ರ ಕಿವ್ಯಾಗ ಏನದಾವ ಅಂತಾರೆ. ಮತ್ತು ಗಂಡು ಮಕ್ಳಿದ್ರೆ ಹುಡುದಾರಾಗ ಟಿಜುರಿ ಚಾವಿ ಐತೆ ನೋಡ್ರಿ ಅಂತಾರೆ.
ಏನೇನೋ ಬಿಡಂಗಿಲ್ಲ. ಏನಾರು ಬಿಡ್ತಾರಂದೇನ. ನಾವು ಮಾನ್ಯವ ಮಣ್ಣಿಗೆ ಹೋಗಿದ್ದೆ ಒಂದು ಊರಿಗೆ. ನಾನು ಮೇಲೆ ಕುಂದ್ರಿಸಿದ್ರು. ಆ ಹೆಣ್ಮಗಳು ತಾಯಿ ತಿರ್ಕೊಂಡಾಗ ಇನ್ನೇನು ಕಟ್ಟಿಬಿಡ್ರಪ್ಪ ಪಟ್ಟಿಕಲ್ಲಿ ಹಿಡ್ರಿ ಅಂತಂದು ತಿಳ್ಕೊಂಡು ಅನ್ನಕತ್ತಿದ್ದು. ಹಂಗೆ ಅನ್ನೋದ್ರಾಗ ಮಗಳು ಏನಂದ್ರೆ ಅಜ್ಜರ ಅಂದ್ಲಾಕೆ. ಇಟ್ಟತನ ಸುಮ್ಮನೆ ಇದ್ದು ಹಿಂಗೆ ಯಾಕಂತಿದ್ಯಾ ಅಜ್ಜರ ಏನು ಏನಾರ ಆತ ಅಂತ ತಿಳ್ಕೊಂಡಂದೆ ಅಜ್ಜರ ಅಂತ ಹಿಂಗೆ ಕೈ ಮಾಡಿದ್ಲಾಕೆ. ಕೈ ಮಾಡಿದ್ರಾಗ ನಾನೆಂದೆ ನೋಡಪ್ಪ ಕಿವಾಗ ಏನಾರು ಇರ್ಬೇಕಂತ ತಿಳ್ಕೊಂಡಂದು. ಮತ್ತು ಅವು ಏನೋ ಬೆಂಡೋಲ್ ಏನೋ ಎದ್ದು ಬೀಚ್ ಕೊಟ್ಬಿಡ ತಗೋರವ ಅಂತ ತಿಳ್ಕೊಂಡಂದ್ರು. ಅನ್ನೋದ್ರಾಗ ಮತ್ತು ಏನಂದ್ರು ಸುಮ್ಮನೆ ಎದ್ದಕ್ಕಿಲ್ಲ ಮತ್ತು ಅಜ್ಜರ ಅಂದ್ಲಾಕೆ. ಯಾಕೆ ಏನಾಯ್ತು ಅಜ್ಜರ ಅಂದ್ಲಾಕೆ. ಮತ್ತು ಮೂಗನೆ ಮೂಗುತ್ತೈತಂತಪ್ಪ ಒಂದು ತೊಲೆದೈತೆ ಬಿಚ್ಚ ಕೊಡ್ರಿ ಅಂತ. ಹಿಂಗೆ ಅದು ಬಿಚ್ಚಕ್ಕೆ ಹೋದ್ರಿ ಅದು ಒಟ್ಟ ಬಿಚ್ಚಲಿಲ್ರಿ ಅದು. ಬಿಚ್ಚಗಲ್ಲ ಅಂತ ಬಿಡು ಹೋಗ್ಲಕ್ಕ ಇದ್ರೆ ಇರ್ತೈತೆ ಅದು. ಅಜ್ಜರ ತಗೋರಿ ಚಾಕು ತಂದಿನಂತ ತೋರಿಸಿ ನೋಡಿ ಹೆಂಗಿರ್ಬೇಕು. ಕೊನೆಗೆ ಸತ್ತಾಗ ಮೂಗ ಹರಿದಾದ್ರೂ ಕಿವಿ ಹರಿದಾದ್ರೂ ನಮ್ಮ ಸಮಾನ ತೊಗೊತಾರೆ. ನೆನಪಿರ್ಬೇಕು. ಇದ್ದಾಗ ಎಷ್ಟು ಬಡ್ದಾಡ್ತೈತಲ್ಲ ಜೀವ, ಎಷ್ಟು ಬಡ್ದಾಡ್ತಿರ್ತೈತಿ. ಸತ್ತ ಬಳಿಕ ಅದು ಏನಂತ ತಿಳ್ಕೊಂಡ್ರೆ ಎತ್ತಾಗ ಹೋಗಿರ್ತದೆ ಗೊತ್ತಾಗಂಗಿಲ್ಲ. ಆದ್ರೆ ಏನಂತ ತಿಳ್ಕೊಂಡ್ರೆ ಇದ್ದಾಗ ಭಾಳ ಬಡ್ದಾಡ್ತೈತಿ. ಹಂಗೆ ಏನಂತ ತಿಳ್ಕೊಂಡ್ರೆ ನಾವು ನೀವೆಲ್ಲರೂ ತಿಳ್ಕೋಬೇಕು. ಏನಂತ ತಿಳ್ಕೊಂಡ್ರೆ ನಾವು ಯಾರು ಏನೂ ಕಟ್ಕೊಂಡು ಹೋಗಂಗಿಲ್ಲ. ಅದಕ್ಕೆ ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿಯು ನಿನ್ನ ಬಳೆಲ್ಲ, ಇವು ಎಲ್ಲವೂ ಜಗಕ್ಕಿಕ್ಕಿದ ವಿಧಿ ನಿನ್ನದು ಎಂಬುವುದು ಜ್ಞಾನ ರತ್ನ. ಅಂತಪ್ಪ ಜ್ಞಾನ ರತ್ನ ನೀ ಧರಿಸಿದೆಯಾದಡೆ ನಿನಗಿಂತ ಸಿರಿವಂತರಾರಿಲ್ಲ ಕಾಣ ಅಂತ ಕರೀತಾರೆ ಶರಣರು. ಏನಂತಾರೆ? ಏನೋ ಮನೆ ನಂದಲ್ಲ, ನಂದಲ್ಲ ಮತ್ತು ಇನ್ನೊಬ್ಬರು ಬಂದು ಇರ್ತಾರೆ ಮನೆಯಾಗ. ಸುಮ್ಮನೆ ಬದುಕುವುದಕ್ಕಾಗಿರಬೇಕು. ಮನೆ ನಂದಲ್ಲ, ಹೊಲ ನಂದಲ್ಲ, ಮತ್ತು ಹೆಂಡತಿ ಮಕ್ಕಳು ಏನಂತ ತಿಳ್ಕೊಂಡ್ರೆ ಇವರು ನನ್ನವರೆಲ್ಲ ಎಲ್ಲಿವರೆಗೆ ಬರ್ತಾರ ಅಂತ ತಿಳ್ಕೊಂಡ್ರೆ ಇವರು ಕುಣಿತನಕ್ಕಷ್ಟ ಬರ್ತಾರೆ. ಇವ್ರು ನನ್ನವ್ರಿಗೆ ಮಣ್ಣು ಮುಚ್ಚೋ ತನಕ ಕಷ್ಟ ಬರ್ತಾರೆ. ಮಣ್ಣು ಮುಚ್ಚಿಂದ ಇವ್ರು ಯಾರು ನಮ್ಮ ಜೊತೆಗೆ ಬರೋಂಗಿಲ್ಲ. ಅದಕ್ಕೆ ಹೇಮ ನಿನ್ನದಲ್ಲ, ನಾ ಗಳಿಸಿರುವಂಥ ಸಂಪತ್ತು ಏನೈತಲ್ಲ ಅದು ನಮ್ಮದಲ್ಲ. ಅದಕ್ಕೆ ಕೋಡಿ ಕೊಪ್ಪದ ಹುಚ್ಚಿರಪ್ಪಜ್ಜ ಏನಂದ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದಂದ. ನಾವು ಅನ್ನಬೇಕು ಏನಂತ, ಜಗತ್ತಿನೊಳಗೆ ನಾವು ಗಳಿಸಿರ್ತಕ್ಕ ಎಂತೆಂಥ ಕೋಟ್ಯಾಧೀಶ್ವರರು ಶರಣರು, ಎಂತೆಂಥ ಮಹಾತ್ಮರು ಗಳಿಸಿರುವಂಥವ್ರು ಎಲ್ಲರೂ ಏನು ಮಾಡಿದ್ರು, ಒಂದು ದಿನ ಮಣ್ಣೊಳಗೆ ಮಣ್ಣಾಗಿ ಹೋದರು. ಯಾದರೂ ಕೂಡ ಸಂಪತ್ತನ್ನು ಕೋಟಿಗಟ್ಟಲೆ ಗಳಿಸಿದವು ಸಂಪತ್ತು ಇಲ್ಲೇ ಬಿಟ್ಟು ಹೋದ. ಅದಕ್ಕೆ ಶರಣ ಸತ್ಪುರುಷರು ಏನು ಹೇಳಿದ್ರು, ಇದು ನಮ್ಮದಲ್ಲ ಅಂದ್ರವರು. ನೀವು ಅನ್ಬೇಕು ಏನಂತನ್ರಿ, ಏನನ್ರಿ, ಮನೆ ಅಲ್ಲನ್ರಿ, ಹೆಂಗೆ ಅಲ್ಲನಕ್ಕೆ ಬರ್ತೈತಿ. ಹೊಲ ನಂದಲ್ಲ, ಮನೆ ನಂದಲ್ಲ, ಹೋದ್ರೆ ಬೈಕ್ ನಂದಲ್ಲ, ಕಾರ್ ನಂದಲ್ಲ, ಇಷ್ಟನ್ರಿ ನೋಡೋಣ. ಮೈ ಮೇಲೆ ಹಾಕಿರ್ತಕ್ಕಂಥ ಬಂಗಾರ ನಂದಲ್ಲ, ಬಿಚ್ಕೊಡ್ರಿ. ಯಾರೂ ಕೂಡ ನಂದು ಅಂತ ತಿಳ್ಕೊಂಡು ಅನ್ಬೇಕು. ಎಲ್ಲಿವರೆಗೆ ಅಂತ ತಿಳ್ಕೊಂಡು ಅದನ್ನೇ ಹಿಂಗೆ ಅಂತ ತಿಳ್ಕೊಂಡು ಅನ್ನಬಾರ್ದು ಅಂತಾರೆ ಅವ್ರು. ನಂದು ಅಂತ ತಿಳ್ಕೊಂಡು ಅನ್ನಬಾರ್ದಂತ. ನಂದು ಹೊಲ ನನ್ನ ಮನೆ ಅಂತ ತಿಳ್ಕೊಂಡು ಅನ್ನಬಾರ್ದಂತ. ಅದಕ್ಕೆ ನನ್ನ ಹೊಲ ನನ್ನ ಶರೀರ ಅಂತ ತಿಳ್ಕೊಂಡು ನಾವೆಲ್ಲ ಅಂತೀವಿ. ನಂದು ಹೊಲ ನನ್ನ ಶರೀರ ಅಂತ ತಿಳ್ಕೊಂಡು ಅಂತೀವಿ. ಶರೀರದೊಳಗಿರ್ತಕ್ಕಂಥ ಜೀವನವು ಕೂಡ ಒಂದಿನ ನಮ್ಮನ್ನು ಕೈ ಬಿಟ್ಟು ಹೋಗ್ತದ. ಎಲ್ಲವದು ಕೂಡ ಒಂದು ದಿನ ಕೈ ಬಿಟ್ಟು ಹೋಗ್ತದ. ಶರಣರ ಅದನ್ನು ನೆನಪಿಟ್ಕೋಬೇಕು ನಾವು ನೀವೆಲ್ಲರೂ. ಅದಕ್ಕೆ ನನ್ನದಂತಕ್ಕಂಥದ್ದು ಏನೂ ಇಲ್ಲ. ನಾವು ಗಳಿಸಿದ್ದೇನೋ ಧರ್ಮ ಮತ್ತು ಕೀರ್ತಿ ಮಾತ್ರ ಅದು ನಮ್ಮ ಜೊತೆಗೆ ಇರ್ತದ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ರಾಮನಾಗಿರ್ತಕ್ಕಂಥವನು ಏನಂತ ತಿಳ್ಕೊಂಡ್ರೆ ಕೊನೆಯಾವಸ್ಥೆ ಒಳಗೆ ತನ್ನ ಅವತಾರವನ್ನು ಮುಗಿಸುವಂಥ ಸಮಯದೊಳಗೆ ಎಲ್ಲರಿಗೆ ಹೇಳಿದ ಏನಂತ, ಯಪ್ಪ ನಾನು ಅವತಾರವನ್ನು ಮುಗಿಸ್ತೀನಿ ಅಂತ ತಿಳ್ಕೊಂಡಂದ. ನಾನು ಅವತಾರವನ್ನು ಮುಗಿಸುತ್ತೇನೆ ಅಂತ ತಿಳ್ಕೊಂಡ ಬಳಿಕ ಎಲ್ಲರಿಗೂ ಕೂಡ ದುಃಖರಾದರಂತ. ಎಲ್ಲರೂ ಜಾಂಬವಂತ, ಹನುಮಂತ, ಸುಗ್ರೀವ, ಎಲ್ಲರೂ ವಿಭೀಷಣ ಎಲ್ಲರೂ ಬಂದ್ರಂತ. ಬಂದು ನಿಂತ್ಕೊಂಡಾಗ ಎಲ್ಲರಿಗೆ ಒಂದು ಉಪದೇಶದ ಮಾತುಗಳನ್ನ ಹೇಳಕತ್ತಿದ್ದ. ಎಲ್ಲರಿಗೂ ಹೇಳಿದ, ಸುಗ್ರೀವ ನೀನು ಆರಾಮಾಗಿ ನೀನು ಕಿಷ್ಕಿಂಧೆಯ ರಾಜ್ಯವನ್ನು ಹಾಳು ಅಂತ ತಿಳ್ಕೊಂಡು ಹೇಳಿದ. ಹನುಮಂತಗೊಂದು ಮಾತು ಹೇಳ್ತಾನ, ನೋಡಪ್ಪ ನೀನು ಅಜರಾಮರವಾಗಿ ಚಿರಂಜೀವಿಯಾಗಿ ಉಳಿ ನೀನು ಅಂತ ತಿಳ್ಕೊಂಡು ಹೇಳಿದ. ಯಾರು? ರಾಮ ಹನುಮಂತನಿಗೆ ಚಿರಂಜೀವಿಯಾಗಿ ಉಳಿಯು. ಮತ್ತೊಂದು ಮಾತು ಹೇಳ್ತಾನ, ನನ್ನ ಚರಿತ್ರೆ ಅಂದರೆ ರಾಮನ ಚರಿತ್ರೆ ಎಲ್ಲಿ ನಡೀತದ ನೀನು ಸದಾವಕಾಲ ಅಲ್ಲಿ ಇರು ಎನ್ನುವುದಕ್ಕಾಗಿ ಅವತ್ತಿನ ಒಂದು ರಾಮನ ಉಪದೇಶದಿಂದ ಯಾವ ಊರೊಳಗೆ ರಾಮನ ಚರಿತ್ರೆ ನಡೀತದ ಅಂದ ಬಳಿಕ ಆ ಒಂದು ಆಂಜನೇಯ ಯಾವುದಾದ ಒಂದು ರೂಪದೊಳಗೆ ಬಂದು ಆ ಚರಿತ್ರೆಯನ್ನು ಕೇಳುತ್ತಾನೆ ಅನ್ನುವುದಕ್ಕಾಗಿ ಇಲ್ಲಿ ಚಿತ್ರಾಸನವನ್ನು ಹಾಕಿದ್ದೀವಿ. ಯಾವುದೋ ಒಂದು ರೂಪದಾಗ ಬಂದು ಏನಂತ ತಿಳ್ಕೊಂಡ್ರೆ ಆಂಜನೇಯ ಚರಿತ್ರೆಯನ್ನು ಕೇಳ್ತಾನಂತ. ರಾಮನ ಚರಿತ್ರೆ ಎಲ್ಲಿ ನಡೆದೈತೆ ಅಂದ ಬಳಿಕ ಅಲ್ಲಿ ಓಡಿ ಬಂದು ಕೇಳ್ತಾನಂತ. ಅದಕ್ಕೆ ಅವನು ರಾತ್ರಿ ಒಳಗೆ ಹೇಳ್ತಾನೆ, ನನ್ನ ಅವತಾರವನ್ನು ಮುಗಿಸುತ್ತೇನೆ ಅಂತ ತಿಳ್ಕೊಂಡ ಬಳಿಕ ಎಲ್ಲರಿಗೆ ಹೇಳಿದ. ಸರಿಯೋ ನದಿ ಹತ್ರ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋದ ಬಳಿಕ
ಏನಂತ ತಿಳ್ಕೊಣ ಶರಣರ, ನಮಗೆ ನಿಮಗೆ ಎಲ್ಲರಿಗೂ ಕೂಡ ಜೀವ ಬಿಡಕ್ಕೆ ಒಲ್ಲೆ ಅಂತ ತಿಳ್ಕೊಳಂತಿರ್ತದೆ. ಅವನಿಗೆ ಎಷ್ಟು ವೈರಾಗ್ಯ ಬಂದಿರಬೇಕು. ವೈರಾಗ್ಯ ಅನ್ನೋದು ಎಲ್ಲರಿಗೂ ಬರೋದಿಲ್ಲ. ಕೆಲವೊಂದು ಸಮಯದೊಳಗೆ ಬರ್ತದೆ, ಕೆಲವೊಂದಿಷ್ಟು ಸಮಯದಾಗ ವೈರಾಗ್ಯ ಬರ್ತದೆ, ಎಲ್ಲರಿಗೂ ವೈರಾಗ್ಯ ಬರೋಂಗಿಲ್ಲ. ಹೌದ್ರೆ? ಯಾವಾಗ ಬರ್ತೈತಿ ಅಂತ ತಿಳ್ಕೊಂಡ್ರೆ ವೈರಾಗ್ಯ ಹೇಳ್ತೀನಿ. ಹೆರಿಗೆ ಆಗೋ ಸಮಯದಾಗ ಹೆಣ್ಮಕ್ಳಿಗೆ, ತಾಯಂದರಿಗೆ ಹೆರಿಗೆ ಆಗ್ತಿರ್ತೈತಲ್ಲ, ಈಗೆಲ್ಲ ಸಿಜರನ್ನು ಬಂದೈತಿ ಬಿಡ್ರಿ. ನಾರ್ಮಲ್ ಡಿಲಿವರಿ ಆಗೋ ಸಮಯದೊಳಗೆ, ಹೆರಿಗೆ ಆಗೋ ಸಮಯದೊಳಗೆ ತಾಯಂದ್ರೆ ಅಂತಿರ್ತಾರಂತ. ಏನಂತ ಅನ್ನಂಗಿಲ್ಲ, ನನಗೆ ಮಕ್ಕಳ ಬೇಡಪ್ಪ, ಸಾಕು ನನಗೆ ಅಂತಿರ್ತಾರೆ. ಹೆರಿಗೆ ಆಗೋ ಸಮಯದಾಗ ಅಂತಿರ್ತಾರ ಏನಂತ, ಏ ಪರಮಾತ್ಮ, ಈ ಮಗುವನ್ನು ನನ್ನ ಭೂಮಿಗೆ ಹೊಡಲೊಳಗೆ ಕೊಟ್ಟು ಬಿಡು, ಸಾಕು ನನ್ನಪ್ಪ, ಮತ್ತು ನನ್ನ ಮಕ್ಕಳನ್ನು ಒಲ್ಯ ಅಂತ ತಿಳ್ಕೊಂಡು ಅನ್ಕೊಂತ ಹೆರಿಗಾತು. ಹಂಗಂದ ಬಳಿಕ ಹೆರಿಗೆ ಆದ ಬಳಿಕ ಒಂದು 3 ತಿಂಗಳು ಆಗಿದ ಬಳಿಕ ಏನು ಮಾಡ್ತಾಳೆ ತಾಯಿ, ಅದಾ ಮಗುನ ಮಡಿಲೊಳಗೆ ಕರ್ಕೊಂಡು ಹಿಂಗೆ ತೂಗುತ್ತಾ ಏನಂತಾಳೆ, ಇಂಥ 100 ಮಕ್ಕಳನ್ನ ನಡೀತಿ ನೋಡಂತಾಳೆ ಅಂತಾರಿಲ್ಲ. ಒಂದು 100 ಮಕ್ಕಳನ್ನ ನಡೀತಾಳೆ ಅಂತ ತಿಳ್ಕೊಂಡಂತಾಳೆ. ಅದು ತಾತ್ಪೂರ್ತಿಕ ವೈರಾಗ್ಯ. ಇನ್ನು ಸ್ಮಶಾನದ ವೈರಾಗ್ಯ ಅಂದ್ರೆ ಮಣ್ಣು ಕೊಡಕ್ಕೆ ಹೋಗಿರ್ತೀರಿ. ಮಣ್ಣು ಕೊಡಕ್ಕೆ ಹೋದಾಗ ಮಣ್ಣು ಹಾಕ್ತೀರಿ. ಮಣ್ಣು ಹಾಕೊಂಬಂದು ಅಂತಿರ್ತೀರಿ, ಏನು ಕಟ್ಕೊಂಡು ಸತ್ಲು, ಏನೈತಿ ಜೀವನದಾಗ, ಮಣ್ಣು ಕಟ್ಕೊಂಡು ಏನೈತಿ ಅಂದ್ಕೊಂಡು ಮಣ್ಣು ಹಾಕ್ಕೊಂತ ಹಿಂಗೆ ಹಾಕಿ ಬರೋ ಮುಂದೆ ಚಲೋದೊಂದು ಬಾಳಪ್ಪನ ಕಲ್ಲು ಬಿತ್ತಂದ್ರೆ ಕೈ ಹಿಡ್ಕೊಂಡು ಮನೆಗೆ ಬರ್ತೀರಿ. ಹೌದಲ್ಲ? ಏನೈತಿ ಜೀವನದಾಗ ಅಂತ ತಿಳ್ಕೊಂಡು ಅಂತೀರಿ, ಏನು ಕಟ್ಕೊಂಡು ಹೋದಂತ ತಿಳ್ಕೊಂಡು ನೀವು ಅಂತೀರಿ. ಅನ್ಕೊಂತ ಮಣ್ಣು ಹಾಕಿರ್ತೀವಿ, ಚಲೋದೊಂದು ಕಲ್ಲು ಬಿತ್ತಂದ್ರೆ ತೊಗೊಂಡು ಮನೆಗೆ ಬರ್ತೈತಿ ಮಂದಿ. ಹೌದಲ್ಲ? ಮತ್ತು ಇನ್ನು ಪುರಾಣದ ವೈರಾಗ್ಯ, ಪುರಾಣದಾಗೆಲ್ಲ ಕೇಳ್ತೀರಿ ಕತೆಗಳನ್ನ ಹಿಂಗೆಲ್ಲ. ಆದ್ರೆ ಮಹಾತ್ಮರು ಅಂತ ತಿಳ್ಕೊಂಡು ಕೇಳಿನೂ ಕೂಡ ಏನು ಮಾಡ್ತೀರಿ, ಹೌದ್ರಿ ಜೀವನದಾಗ ಏನೇನು ಇಲ್ಲ, ಏನು ಕಟ್ಕೊಂಡು ಸಾಯಂಗಿಲ್ಲ, ಯಾರೂ ಕಟ್ಕೊಂಡು ಸತ್ತಿಲ್ಲ ಇಲ್ಲಿವರೆಗೂ ಅಂತ ತಿಳ್ಕೊಂಡು ಅಂತೀವಿ. ಹೌದಲ್ರಿ? ಎದ್ದು ಹೋಗ್ಬೇಕಾದ್ರೆ ಇಲ್ಲೇ ಜಾಡಿಸಿ ಮತ್ತೆ ಚಲೋ ಆಕೈತೆ ನಮ್ಮ ಸಂಸಾರ ಮನೆಗೆ ಹೋದ ಬಳಿಕ. ಹೌದಲ್ಲ? ಅದಕ್ಕೆ ರಾಮ ಬಂದಿರುವಂಥ ವೈರಾಗ್ಯ ಮತ್ತು ಮರಳಿ ಅಂತ ತಿಳ್ಕೊಂಡನಲ್ಲಿಲ್ಲ, ಮರಳಿ ಅಯೋಧ್ಯ ಅಂತ ತಿಳ್ಕೊಂಡಿಲ್ಲ, ನಾನು ಬ್ರಹ್ಮದಲ್ಲಿ ಲೀನವಾಗ್ತೀನಿ ಅಂತ ತಿಳ್ಕೊಂಡು ಸರಿಯೋ ನದಿ ಒಳಗೆ ತನ್ನ ಒಂದು ಲೀಲೆಯನ್ನು ಮುಗಿಸ್ಲಿಕ್ಕತ್ತಾನ. ಒಂದು ಕಾಯಿ ಹಿಡ್ಕೊಲ್ಲ, ಕಾಯಿ ಕರ್ಪರಾಜ್ ಕೇಳ್ತಾನೆ, ಸರಿಯೋ ನದಿ ಒಳಗೆ ಬ್ರಹ್ಮನೊಳಗೆ ಲೀನ ಆಗ್ತೀನಿ ಅಂತ ತಿಳ್ಕೊಂಡು ಹೇಳಕತ್ತೀನಿ. ನಾನು ವೈಕುಂಠವಾಸಿ ಆಗ್ತೀನಿ ಅಂತ ತಿಳ್ಕೊಂಡು ಹೇಳುತ್ತಾನೆ. ಏನು ಮಾಡ್ತಾ ಇದ್ದಾನೆ, ರಾಮನಾಗಿರ್ತಕ್ಕಂಥ ಎಷ್ಟು ವೈರಾಗ್ಯ ತುಂಬಿಕೊಂಡು ಬಂದಿತ್ತು ರಾಮನಿಗೆ. ಅದಕ್ಕೆ ಕೊನೆಯಾವಸ್ಥೆ ಒಳಗೆ ಶರಣರ, ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ಸಾವು ಬಂದೈತಪ್ಪ ಅಂತ ಬಂದಿರ್ತೈತಲ್ಲ, ಕೊನೆಯಾವಸ್ಥೆ ಒಳಗೆ ಇನ್ನೇನು ಜೀವ ಹೋಗ್ತಿರ್ತೈತಲ್ಲ, ಜೀವ ಹೋಗೋ ಮುಂದೆ ಏನೇನಬೇಕು, ರಾಮ 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 ಅಂತ ತಿಳ್ಕೊಂಡು ಅನ್ಬೇಕಂತ. ಏನು ಅನ್ಬೇಕ್ರಿ? ರಾಮ. ಜೀವ ಹೋಗುವ ಸಮಯದೊಳಗೆ ರಾಮ ರಾಮ ಅಂತ ತಿಳ್ಕೊಂಡು ಹಿಂಗೆ ಅನ್ಕೊಂತಾನೆ ಜೀವ ಬಿಟ್ರಿ ಅಂತ ತಿಳ್ಕೊಂಡ್ರೆ ನೀವೇನಂದ್ರೆ ಮೋಕ್ಷಕ್ಕೆ ಹೋಗ್ತೀರಿ, ಮೋಕ್ಷದ ಮಾರ್ಗವನ್ನು ಹಿಡಿತೀರಿ. ರಾಮ ಅನ್ನುವಂಥ ಅಕ್ಷರದ ಒಳಗೆ ಮೋಕ್ಷ ಸಿಗುತ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಹಾಗಾಗಿ ಹಚ್ಚಿಡ್ಕೋ ಸ್ವಲ್ಪ. ಅಷ್ಟ ಹಚ್ಚಿಡ್ಕೊಂಬಿಡ. ಅಷ್ಟ ಎಲ್ಲರಿಗೂ ಒಂದಿರ್ತದ್ರಿ. ಎಲ್ಲರಿಗೆ ಏನಂತ ತಿಳ್ಕೊಂಡ್ರೆ ನಿಮಗೆಲ್ಲರಿಗೆ ಸಾಯಬಾರ್ದು ಅಂತ ತಿಳ್ಕೊಂಡು ನಾವು ಏನೆಲ್ಲ ಅಂತಿರ್ತೀವಿ. ಆದರೆ ಭಗವಂತ ಆ ಸಾವನ್ನು ಕರ್ಕೊಂಡು ಬರುತ್ತೆ. ಸಾವು ಬಂದಿರ್ತದೆ ಎಲ್ಲರಿಗೆ. ನಾವು ಬೇಡ ಸಾವು ಬರಬಾರ್ದು ನಮಗೆ ಅಂತ ತಿಳ್ಕೊಂಡಂತೀವಿ. ಆದರೆ ನೆನಪಿರಲಿ, ನಾವು ನೀವೆಲ್ಲರೂ ಕೂಡ ಸಾಯುವಂಥ ಸಮಯದೊಳಗೆ ರಾಮ ಅಂತ ತಿಳ್ಕೊಂಡು ರಾಮ ರಾಮ ಅಂತ ತಿಳ್ಕೊಂಡು 2 ಅಕ್ಷರಗಳನ್ನು ಸ್ಮರಣೆಯನ್ನು ಮಾಡೋದು. 2 ಅಕ್ಷರಗಳ ಸ್ಮರಣೆ ಮಾಡೋದು. ನಾವೆಲ್ಲರೂ ಕೂಡ ತಿಳ್ಕೋಬೇಕು ಏನಂತ, ಸಾಯುವಂಥ ಸಮಯದೊಳಗೆ ಬಂದಿತ್ತು ಅಂತ ತಿಳ್ಕೊಂಡ್ರೆ ಎಲ್ಲರೂ ರಾಮನ ಸ್ಮರಣೆ ಮಾಡಿದ್ರೆ ನೀವು ಮೋಕ್ಷ ಪ್ರಾಪ್ತಿ ಆಗ್ತದ. ಆಮೇಲೆ ಕ್ಯಾಂಡಲ್, ಆಮೇಲೆ ರಾಮ ಮೋಕ್ಷವನ್ನು ಕೊಡ್ತದೆ. ಅಕ್ಷರ ಎಷ್ಟು ಕಿಮ್ಮತ್ತದ ಅಂತ ತಿಳ್ಕೊ, ಅಷ್ಟು ಶಕ್ತಿ ಅದ. ಹಾಗಾಗಿ ಅಲ್ಲಿ ದಶರಥ ಮಹಾರಾಜನಲ್ಲಿ ಯಾವಾಗ ಮರಣ ಹೊಂದಿದ್ರಲ್ಲ, ಆ ರೀತಿ ಒಳಗೆ ಆಗಲಿಲ್ಲ. ರಾಮ ತನ್ನ ಒಂದು ಅವತಾರವನ್ನು ಸರಿಯೋ ನದಿ ಒಳಗೆ ಹೋಗಿ ವಸಿಷ್ಠ ಋಷಿಗಳು, ಗೌತಮ ಋಷಿಗಳು ಎಲ್ಲರೂ ನೋಡುವಂಥ ಸಮಯದೊಳಗೆ ಅವಾಗ ಶತ್ರುಘ್ನನಿಗೆ ಹೇಳುತ್ತಾನೆ, ಲವಕುಶರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆರಾಮಾಗಿ ಸಾಮ್ರಾಜ್ಯವನ್ನು ಆಳಿ ಅಂತ ತಿಳ್ಕೊಂಡು ಹೇಳುತ್ತಾನೆ. ರಾಮ ತನ್ನ ಅವತಾರವನ್ನು ಮುಗಿಸಿದ ಅಂತ ತಿಳ್ಕೊಂಡು ಹೇಳ್ತಾರೆ. ಶಿವ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀರಾಮನು 11,000 ವರ್ಷಗಳ ಪರ್ಯಂತರ ಅಯೋಧ್ಯಪುರವನ್ನು ಆಳಿ ಕೊನೆಗೆ
ವೈಕುಂಠವಾಸಿ ಆದ ಅಂತ ತಿಳ್ಕೊಂಡು ಹೇಳುತ್ತಾರೆ. ಅವನ ಅವತಾರ ಮುಗಿದ ಬಳಿಕ ಹೊಡಿರಿ, ಅವನ ಅವತಾರ ಮುಗಿದ ಬಳಿಕ ಮುಂದೆ ತೇತ್ರಾಯುಗ ಮುಗೀತು. ಕಾಲ ತೇತ್ರಾಯುಗ ಮುಗಿದ ಬಳಿಕ ಮುಂದೆ ಬರೋದು ದ್ವಾಪಾರ ಯುಗ ಬರ್ತದೆ. ದ್ವಾಪಾರ ಯುಗ ಬಂದ ಬಳಿಕ ಮುಂದೆ ಕೃಷ್ಣನ ಅವತಾರವಾಗ್ತದ ಅಂತ ತಿಳ್ಕೊಂಡು ಮುಂದೆ ಹೇಳ್ಕೊಂಡು ಬರ್ತಿರ್ತಾರೆ. ಅದು ಮುಂದೆ ನಡೀತಿರ್ತದೆ ಅಂತ ತಿಳ್ಕೊಂಡು ಹೇಳುತ್ತಾ ತಾವೆಲ್ಲರೂ 9 ದಿನಗಳ ಪರ್ಯಂತರ ಬಹಳ ಚೆನ್ನಾಗಿ ರಾಮಾಯಣದ ಒಂದು ಜೀವನ ದರ್ಶನವನ್ನು ಮಾಡಿಕೊಂಡ್ರಿ. ಒಬ್ಬರು 1 ದಿನ ಬಿಟ್ಟು ಬಂದವರು, 2 ದಿನ ಬಿಟ್ಟು ಬಂದವರು, ಕಂಟಿನ್ಯೂ ಅಂದ್ರೆ ತಪ್ಪಿಸ್ಲಾರ್ದಂಗೆ ಬಂದವರು, ಶರಣರ ಇಲ್ಲರಿ ಇವತ್ತು ಪುರಾಣ ಮಾಂಗಲ ಐತೆ ಅಂತ ತಿಳ್ಕೊಂಡು ಇವತ್ತು ಬಂದವರಿಗೆ ಆ ರಾಮ ನಿಮಗೆ ಏನೇನು ಫಲ ಕೊಡಬೇಕಾಗೈತೆ ಫಲ ಕೊಟ್ಟೇ ಕೊಡ್ತಾನೆ. ಇಲ್ಲರಿ ಇನ್ನೂ 2 ದಿನ ಇತ್ತು ಅದಕ್ಕೆ ನಾವು 2 ದಿನ ಬಂದೀವಿ ಅಂತ ತಿಳ್ಕೊಂಡು 2 ದಿನ ಕೇಳಿದವರಿಗೆ, 3 ದಿನ ಕೇಳಿದವರಿಗೆ, 9 ದಿನಗಳ ಪರ್ಯಂತರ ಬಿಟ್ಟು ಬಿಡಲಾರ್ದಂಗೆ ಕೇಳಿದವರಿಗೂ ಕೂಡ ಆ ಶ್ರೀರಾಮಚಂದ್ರ ನಿಮಗೆ ಫಲವನ್ನು ಕೊಡಲಿ, ಪುಣ್ಯವನ್ನು ಕೊಡಲಿ, ಪುಣ್ಯ ಪ್ರಾಪ್ತಿ ತಮಗೆಲ್ಲರಿಗೂ ಆಗಲಿ ಅಂತ ತಿಳ್ಕೊಂಡು ಆ ರಾಮನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಒಂದು ಸೇವೆ ಒಳಗೆ ಪುರಾಣ ಮಂಗಲಗೊಂಡು